ಈಗಲೂ ಹೇಳ್ತೀನಿ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಬಗೆಹರಿದ್ರೆ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನ ಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕುಂಡಿಸ್ಕೊಂಡು ಜನರಲ್ ಸಬ್ಜೆಕ್ಟ್ಸ್ಗಳಿದ್ದಾಗ ಮಾತಾಡ್ತಾರೆ. ಮುಖ್ಯಮಂತ್ರಿಗಳ ಜೊತೆ ಎಲ್ಲಿ ಹೋಗೋದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಪ್ರತ್ಯೇಕವಾಗಿ ಹೋಗಿದರೆ ನೀವು ಹೇಳೋದು ಕರೆಕ್ಟ್ ಇದೆ. ಮುಖ್ಯಮಂತ್ರಿಗಳನ್ನು ಹೈಕಮಾಂಡ್ನವರು ಕರೆದಿದ್ದಾರೆ. ಅಜೆಂಡಾ ನಮಗೇನು ಗೊತ್ತಿಲ್ಲ, ಮತ್ತು ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ನಾಳೆ ಸಭೆ, ಇವತ್ತೇ ಬೆಳಿಗ್ಗೆ ಕರೆದಿರೋದು. ರಾಜ್ಯಸಭಾ 3 ರಾಜ್ಯಸಭಾ ಸೀಟ್ಗಳು ಬರುತ್ತೆ ಕರ್ನಾಟಕದಲ್ಲಿ, ನಮಗೆ ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಅದು ಕೂಡ ಚರ್ಚೆ ಆಗ್ತದೆ, ರಿಷಫಲ್ ಆಗ್ತದೆ, MLCಗಳ ಚರ್ಚೆ ಆಗ್ತದೆ. ಮತ್ತು ಮುಂದೆ ನಮ್ಮ ಈ SIR ಇದೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಕೂಡ ಸೂಚನೆಯನ್ನು ಯಾವುದು ಅಂತ ಹೇಳಿ ನಮಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಜೊತೆ ಎಲ್ಲಿ ಹೋಗೋದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಪ್ರತ್ಯೇಕವಾಗಿ ಹೋಗಿದರೆ ನೀವು ಹೇಳೋದು ಕರೆಕ್ಟ್ ಇದೆ, ಆದರೆ ನಾನು ಪ್ರತ್ಯೇಕವಾಗಿ ಹೋಗಿಲ್ಲ ಯಾವತ್ತೂ ಕೂಡ. ಅದರಿಂದ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಈಗಲೂ ಹೇಳ್ತೀನಿ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ ಅಂತೇಳಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದ್ರೆ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನ ಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ತೆರೆ ಬೀಳಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆ ರೀತಿ ಆದರೆ ಭಾಳ ಒಳ್ಳೆಯದು. ಮನವಿ ಅಂತೂ ಮಾಡ್ತೀರಲ್ಲ ಸರ್? ಹೌದು, ಮನವಿ ಅಂತೂ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕುಂಡಿಸ್ಕೊಂಡು ಜನರಲ್ ಸಬ್ಜೆಕ್ಟ್ಸ್ಗಳಿದ್ದಾಗ ಮಾತಾಡ್ತಾರೆ. ಅದು ಅಲ್ಲಿ ಹೋಗಿದ ಮೇಲೆ ಯಾವ ಸಬ್ಜೆಕ್ಟಿಗೆ ಯಾವ ರೀತಿ ಅವರು ಚರ್ಚೆ ಮಾಡ್ತಾರೆ ಅನ್ನೋದು ನಮಗೆ ಈಗಂತೂ ಮಾಹಿತಿ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.